ಈ ಪಿ ಸಿ ಮೋಹನ್ ಹಾ. ಗ್ಯಾರಂಟಿ ಇಲ್ಲ, ಏನು ಕೆಲಸ ಮಾಡಿಲ್ಲ, ತಿರ್ಗಿ ನೋಡಲ್ಲ. ಜನಸೇವೆ ಮಾಡೋರು ಯಾರು ಹುಟ್ಟಿಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಬಿಜೆಪಿನೇ ಬರೋದು. ಬರೀ ಲೂಟಿ ಮಾಡೋದ್ರೊಳಗೆ ನನ್ನ ಮಕ್ಕಳು. ಮೇಕೆದಾಟು ಹತ್ರ 100 ಎಕರೆ ಜಮೀನು ತಗೊಂಡು ಇಟ್ಟಿದ್ದಾನೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನನ್ನ ಮಗ ಈ ಕಡೆ ಕಾಂಗ್ರೆಸ್ಗೆ ಬೆಂಬಲ ಜಾಸ್ತಿ ಇದೆ. ಖಂಡಿತ ಬಿಜೆಪಿ ಆಡಳಿತದಿಂದ ಬೇಸತ್ತಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಸೂಪರ್ ಮೇಡಮ್ ಅವರು. ರಾಹುಲ್ ಗಾಂಧಿ ಬಂದ್ರೆ ಚೆನ್ನಾಗಿರುತ್ತೆ. ಖಂಡಿತ ವರ್ಕೌಟ್ ಆಗಲ್ಲ ಮೇಡಮ್. ಸಿದ್ಧಾಂತನೇ ಅಡವಿಟ್ಟು ಹೋಗಿ ಅವ್ರ ಹತ್ರ ಸೇರ್ಕೊಂಡಿದ್ದಾರೆ. ತುಂಬಾ ಅದು ತಪ್ಪು. ಅದೇನ್ ಫ್ರೀ ಆಗಿ ಕೊಟ್ಟಂದ್ರೆ ಯಾರು ಸೋಮಾರಿ ಆಗ್ತಾರೆ? ಈಗ ಸೆಂಟ್ರಲ್ ಇಂದ ಫ್ರೀ ಆಗಿ ಬರುತ್ತೆ, ನಾವೇನ್ ಸೋಮಾರಿಗಳು ಆಗ್ಬಿಟ್ಟಿದ್ದೀರಾ? ಏನ್ ಜನಗಳು ಏನ್ ಮೂರ್ಖರಲ್ಲ. ಅಲ್ಲ, ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಬರುತ್ತೆ ಮೇಡಮ್. ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಮೋದಿಗೆ ಸಪೋರ್ಟ್ ಮಾಡೋದು ನಮ್ಮ ಉದ್ದೇಶ. ನಮ್ಮ JDS ಅವರು ಅವ್ರಿಗೆ ಯಾವುದೇ ರೀತಿ ಸೀಟ್ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಮೈತ್ರಿ ಮಾಡ್ಕೊಂಡಿರೋದು. ಮೋದಿ ಅವ್ರು ಬಂದಿದ್ದಕ್ಕೆ ನಮ್ಮ ಇದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಂಡಿಯಾ. ಇದೇ ಕಾಂಗ್ರೆಸ್ ಇದ್ದರೆ ನಾವು ಇನ್ನೂ ಸ್ವಲ್ಪ ಕಷ್ಟಪಡ್ತಾ ಇದ್ವಿ ಅನ್ಸುತ್ತೆ. BJP ಅಂತೂ ಇಲ್ಲಿ ಬರಲ್ಲ ಮೇಡಮ್. ದೇಶದಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಏನು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದರೆ BJP ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಇದು. ಸೊ ಈ ಬಾರಿ BJPಯಿಂದ ಸಂಸದರಾಗಿರುವಂತಹ ಹಾಲಿ ಸಂಸದರು PC ಮೋಹನ್ ಅವರಿದ್ದಾರೆ. ಜೊತೆಗೆ ಕಾಂಗ್ರೆಸ್ನಿಂದ ಏನು ಮನ್ಸೂರ್ ಅಲಿ ಖಾನ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ಯಾರು ಗೆಲ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಸದ್ಯ ನಾನು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ವಿಲ್ಸನ್ ಗಾರ್ಡನ್ ಬಳಿ ಇದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸ್ತೀನಿ. ಸೊ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ತಮ್ಮ ಹೆಸರು? ಸರ್ ತಮ್ಮ ಹೆಸರು? ನನ್ನ ಹೆಸರು ಆದೇಶ್ ಅಂತ. ಓಕೆ, ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಮನ್ಸೂರ್ ಅಲಿ ಖಾನ್ ವರ್ಸಸ್ PC ಮೋಹನ್, ಯಾರು ಗೆಲ್ಬಹುದು ಅನ್ಸುತ್ತೆ ಸರ್? BJP ಆಗ್ತೀವಿ ಮೇಡಮ್. ಓಕೆ, ಯಾಕೆ ಸರ್ BJP? ಅವನು ನಾವು 2-3 ಕಿತ ಗೆದ್ದಿದ್ವಿ ಅವ್ರನ್ನ, ಅದಕ್ಕೆ ಮೋಹನ್ಗೆ ಹಾಕೋದು. ಓಕೆ, ಕೆಲಸಗಳನ್ನ ಮಾಡಿಸಿದಾರಾ ಹೇಗೆ? ಮಾಡಿದ್ದಾರೆ. ಸೊ ತಮ್ಮ ಹೆಸರು ಸರ್? ಸಂಜೀವ್. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಇಲ್ಲಿ PC ಮೋಹನ್ ವರ್ಸಸ್ ಮನ್ಸೂರ್ ಅಲಿ ಖಾನ್, ಯಾರು ಗೆಲ್ತಾರೆ ಸರ್? BJPನ ಕಾಂಗ್ರೆಸ್. ಈ ಪಿ ಸಿ ಮೋಹನ್ ಗ್ಯಾರಂಟಿ ಇಲ್ಲ. ಓಕೆ, ಅವ್ನು ನೋಡಿದ್ದೀವಿ. ಅವ್ರ ಮನೆ ಹತ್ರ ಹೋದ್ರೆ ಏನಾದರೂ ಮುಂಚೆ ನಾಯಿಗಳು ಬಿಟ್ಬಿಡ್ತಾನೆ. ಇದರಲ್ಲಿ ಇದ್ದಾನೆ ಅವರು. ಏನು ಕೆಲಸ ಮಾಡಿಲ್ಲ ಅವನು. ಇವಾಗ ಗಲ್ಲಾಚಾರ್ಯ ಮಗನಿಗೆ ಒಳ್ಳೆ ಮನುಷ್ಯ ಅಂತ ಕೊಟ್ವಿ, ಏನು ತಿರ್ಗಿ ನೋಡಲ್ಲ. ಓಕೆ, ಅಂದ್ರೆ MP MLA ಇಬ್ರು ಕೂಡ ಇಲ್ಲಿ ಕೆಲಸ ಮಾಡಿಲ್ಲ ಅಂತ? ಹೌದೌದು. ದೇವರ RV ದೇವರಾಜ್ ಇದ್ದ, ಅವರು ಏನೋ ದುಡ್ಡು ಕೊಟ್ಟರೆ ಮಾತ್ರ ಕೆಲಸ ಮಾಡ್ತಾನೆ. ಫ್ರೀಯಾಗಿ ಯಾರಿಗೂ ಕೆಲಸ ಮಾಡಿಲ್ಲ ಯಾವತ್ತಿಗೂ. ನಾನು ಹುಟ್ಟಿದ್ದು ಇಲ್ಲೇ ವಿಲ್ಸಂಗಡನಲ್ಲೇ, ಬೆಳೆದಿದ್ದು ಮುದ್ಕ ಆಗಿರೋದು ಹಾಗೆ ಇಲ್ಲೇ. ಎಲ್ಲರೂ ನೋಡಿದ್ದೀನಿ. ಯಾರು ಬರಲಿ ಪಾಪ ಅವ್ರ ಜೀವನಕ್ಕೋಸ್ಕರ ಮಾಡ್ತಾರೆ ರಾಜಕೀಯ. ಜನಸೇವೆ ಮಾಡೋರು ಯಾರು ಹುಟ್ಟಿಲ್ಲ ಅಂತ ನಾನು ಚಾಲೆಂಜ್ ಮಾಡ್ತೀನಿ. ಓಕೆ, ನಿಮ್ಮ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಅವರು ಸಂಸದರಾಗ್ಬೋದಾ BJP ಅವರ MP ಯಾರಾಗ್ಬೋದು? ಯಾರು ಅಂದರೆ ಇವತ್ತು ಇನ್ನೂ ಹೋರಾಡ್ತಾ ಇದ್ದಾರೆ. ಕಾಂಗ್ರೆಸ್ಗೆ ದುಡ್ಡು BJPನೇ ಬರೋದು. ಅಂದರೆ ನರೇಂದ್ರ ಮೋದಿ ಅವ್ರನ್ನ ನೋಡಿ ಹಾಕ್ಲೇಬೇಕು. ಅವರು ದೇವ್ರಂಥ ಮನುಷ್ಯ. ಇವ್ರು ನನ್ನ ಮಕ್ಕಳು ದೇವ್ರ ನನ್ನ ಮಕ್ಕಳು. ಬರೀ ಲೂಟಿ ಮಾಡೋದ್ರೊಳಗೆ ಲೋಫರ್ ನನ್ನ ಮಕ್ಕಳು. ಯಾರು ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್, DK ಸುರೇಶ್, ಯಾರೂ ಇಲ್ಲ. 50,000 ಕೋಟಿ ಮೇಲೆ ಇದ್ದಾರೆ. ಮೇಕೆದಾಟು ಮಾಡು ಅಂತಾನೆ. ಮೇಕೆದಾಟು ಹತ್ರ 5 ಕಿಲೋಮೀಟ್ರ್ 100 ಎಕರೆ ಜಮೀನು ತಗೊಂಡು ಇಟ್ಟಿದ್ದಾನೆ. ಮೇಕೆದಾಟು ಕಟ್ಟು ಅಂತ ಬಡ್ಕೊತಾ ಇದ್ದಾನೆ ಅವನು. ಆಗಲೇ ಎಲ್ಲ ಸದ್ಯಕ್ಕೆ ಪ್ರೆಸೆಂಟು ಎಲ್ಲ ಡಾಬಾಗಳು ಕೊಟ್ಟಿದ್ದಾನೆ. ನೋಡಿ, ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ದೇವರೇ, ಅವನು ಒಳ್ಳೊಳ್ಳೆ ಕಾರ್ಯ ಮಾಡಿ ನಮ್ಮಂಥ ಬಾಯಿಯಲ್ಲಿ ಅವನ ಬಾಯಿ ದೇವ್ರಂಗೇನೆ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಕಳ್ಳ ನನ್ನ ಮಗ. ಅವ್ರ ಹತ್ರ ದುಡ್ಡಿದೆ, ಅವರಮ್ಮ ಮಗ ಎಂಕರೇಜ್ ಮಾಡ್ತಾ ಇದ್ದಾಳೆ ಅಷ್ಟೇ. ನನಗೇನೋ ಮೋದಿ ಕೆಲಸ ನೋಡಿ
ಅವನು ಚಿಕ್ಕ ವಯಸ್ಸಿಂದ ಬಡವರು ಏನು ಸಾಹುಕಾರರು ಏನು ಎಲ್ಲ ತಿಳ್ಕೊಂಡು ಬೆಳಗ್ಗೆ ಬಂದಿದ್ದಾನೆ. ಅವನು ಬಂದಿದ್ದಾನೆ. ಈಗ ಅವನ ಮೇಲೆ ಅಗೇನೆಸ್ಟ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಓಕೆ, ಹಾಗಾದ್ರೆ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾರಾ? ಎರಡು ಕಡೆ ಹಿಂಗೆ ಹೊರಡ್ತಾ ಇದೆ. ಇವಾಗ ನೋಡಿ ಕೇಜ್ರಿವಾಲ ಅವನ ಮೇಲೆ ಪ್ರಧಾನಿ ಮೇಲೆ ಗಲಾಟೆ ಮಾಡ್ತಾಯಿದ್ರೆ ಒಳಗೆ ಹಾಕಿತಾ ಇದ್ದಾರೆ. ಅವನು ಇಷ್ಟು ಕಾಯ್ಕೊಂಡಿದ್ದ ಮೋದಿ ಅವರು ಕಾದು ಇವಾಗ ಹಾಕ್ಸಿದ್ದಾರೆ. ಎಂತ ಗಲಾಟೆ ಜಾಸ್ತಿ. ಓಕೆ, ಅವರು ಒಳ್ಳೆಯವ್ರಿಗೆ ಚಾನ್ಸ್ ಕೊಡಲ್ಲ. ಏನೋ ಮೋದಿ ಮಾತ್ರ ಬರಲೇಬೇಕು. ಅಲ್ಲ ಸರ್, ಈಗ ಚುನಾವಣೆ ಬರ್ತಾ ಇದೆ, ಬಿಜೆಪಿ ಅವರು ಸಂಸದರಾದ್ರೆ ಬೆಸ್ಟಾ? ಯಾಕೆ ಸರ್, ಯಾಕೆ ಅಂತ ನಮಗೆ ಬಂದರೆ ಓಕೆ, ಬಟ್ ಈಗ ಒಬ್ರನ್ನ ಬಂದರೆ ಕಾಂಗ್ರೆಸ್ ಬಂದರೆ ನಮಗೆ ಅಯ್ಯೋ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರು ಮಾತಾಡ್ತಕ್ಕಮ್ಮ, ಯಾತಕ್ಕೆ ಮಾತಾಡ್ತೀರ ಅವ್ರ ಮಾತಕ್ಕೆ ನೀವು? ರಾಹುಲ್ ಗಾಂಧಿ. ಸದ್ಯ ನಾನು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಸೊ ಹಾಗಾದರೆ ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಬಿಜೆಪಿಯಿಂದ PC ಮೋಹನ್, ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್. ಯಾರು ಗೆಲ್ಬೋದು? ಮನ್ಸೂರ್ ಅಲಿ ಖಾನ್. ಯಾಕೆ ಸರ್ ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ತಾರೆ ಅನ್ಸುತ್ತೆ? ಈ ಕಡೆ ಕಾಂಗ್ರೆಸ್ಗೆ ಬೆಂಬಲ ಜಾಸ್ತಿ ಇದೆ ಶಾಂತಿನಗರ. ಬಟ್ ಈಗ ನಾವು ಬೆಂಗಳೂರು ಸೆಂಟ್ರಲ್ ಅಂತ ತೆಗೆದುಕೊಂಡ್ರೆ ಬಿಜೆಪಿ ಭದ್ರಕೋಟೆ ಅನ್ನೋದು ಸಾಬೀತಾಗಿದೆ. ಸಾಕಷ್ಟು ಬಾರಿ PC ಮೋಹನ್ ಅವ್ರು ಗೆದ್ದಿದ್ದಾರೆ. ಸೊ ಈ ಬಾರಿ ಹಾಗಾದ್ರೆ ಬಿಜೆಪಿಯ ಭದ್ರಕೋಟೆ ಛಿದ್ರ ಆಗತ್ತಾ? ಖಂಡಿತ ಆಗ್ಬೋದು ಮೇಡಮ್, ಯಾಕಂದರೆ ಮತದಾರರ ಮನಸ್ಸು ಚೇಂಜ್ ಆಗಿದೆ ಅಲ್ಲ. ಆ ಚೇಂಜ್ ಆಗಿರೋದಕ್ಕೆ ತಾನೇ ಇಲ್ಲಿ ರಾಜ್ಯ ಸರ್ಕಾರ BJP ಇದನ್ನ ಕಿತ್ತೆಸ್ದು ಕಾಂಗ್ರೆಸ್ ಬಂದಿದೆ. ಇದರಲ್ಲೂ ಬದಲಾವಣೆ ಆಗ್ಬೋದು. ಯಾಕೆ ಚೇಂಜ್ ಆಗಿದೆ? ಬಿಜೆಪಿ ಆಡಳಿತದಿಂದ ಬೇಸತ್ತಿದ್ದಾರಾ ಜನ, ಅಥವಾ ಇಲ್ಲಿನ MP ಇಂದ ಬೇಸತ್ತಿದ್ದಾರಾ, ಹೇಗೆ? ಖಂಡಿತ BJP ಆಡಳಿತದಿಂದ ಬೇಸತ್ತಿದ್ದಾರೆ ಜನ. ಯಾಕಂದರೆ ಅದೇ ಮತಗಳನ್ನ ತಂದು ಮತ ಭೇದಗಳನ್ನ ಉಂಟು ಮಾಡಿ ಇಬ್ಬಾಗ ಮಾಡಿ ಆಳುವ ಒಂದು ಆಳ್ಕೆ ಜನಗಳಿಗೆ ಇಷ್ಟ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಚೇಂಜ್ ಆಗಿದ್ದಾರೆ. ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಈ ಬಾರಿ ಕಾಂಗ್ರೆಸ್ ಅವರು MP ಆಗ್ತಾರಾ? ಖಂಡಿತ. ಇಲ್ಲಿನ ಶಾಸಕರು ಕೂಡ ಕಾಂಗ್ರೆಸ್ ಅವರು, ಹ್ಯಾರಿಸ್ ಅವರು ಕೆಲಸಗಳನ್ನ ಮಾಡಿದಾರಾ, ಹೇಗೆ ಸರ್? ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓಕೆ, MP ಆಗಿ PC ಮೋಹನ್ ಅವರು ಕೆಲಸಗಳನ್ನ ಮಾಡಿದಾರಾ, ಹೇಗೆ? ಮಾಡಿದ್ದಾರೆ, ಅವರು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವ್ರು ಇರೋದು BJPಯಲ್ಲಿ ಇದ್ದಾರಲ್ಲ, ಒಂದು ವೇಳೆ ಮತ ಬಾಂಧವರ ಒಂದು ಮನಸ್ಸು ಚೇಂಜ್ ಆಗಿ ಮನ್ಸೂರ್ ಅಲಿ ಖಾನಿಗೆ ಬೀಳೋ ಸಾಧ್ಯತೆ ಇದೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಏನು ಹೇಳೋಕ್ಕಿಲ್ಲ, ಚೆನ್ನಾಗಿದೆ, ಒಂದು ತೊಂದರೆ ಇಲ್ಲ. ಬಟ್ ಅವ್ರು ಒಳ್ಳೆಯವರಾಗಿರ್ಬೋದು, ಜೊತೆಗಿರೋರು ಸೇರಿ ಏನು ಮಾಡೋಕ್ಕಾಗುತ್ತೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸೂಪರ್ ಮೇಡಮ್ ಅವರು. ಯಾಕಂದರೆ ಈಗ ಇರೋ ಪರಿಸ್ಥಿತಿಯಲ್ಲಿ ಯಂಗ್ಸ್ಟರ್ಸ್ ಬರಬೇಕು ನಮ್ಮ ದೇಶಕ್ಕೆ. ರಾಹುಲ್ ಗಾಂಧಿ ಬಂದರೆ ಚೆನ್ನಾಗಿರುತ್ತೆ. ಓಕೆ, ಬೆಂಗಳೂರು ಸೆಂಟ್ರಲ್ಗೆ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಅವರು ಸೂಕ್ತ ಅಭ್ಯರ್ಥಿನ, ಅಥವಾ ಬಿಜೆಪಿ ಇದು ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಎಡವಿದೆಯಾ ಇಲ್ಲಿ ಅಭ್ಯರ್ಥಿ ಸೆಲೆಕ್ಟ್ ಮಾಡೋದಕ್ಕೆ? ಅಲ್ಲ, ಅವರು ಕಾಂಗ್ರೆಸ್ ಅನುಭವಿಸ್ರೇ ಅಲ್ಲ. ಸಿದ್ದರಾಮಯ್ಯ ಸಾಹೇಬರು ಅವರೆಲ್ಲ ಅನುಭವಿಸ್ರು, DK ಸಾಹೇಬ್ರಲ್ಲ. ಖಂಡಿತ ಅವರೆಲ್ಲ ಅಳತೆ ತೂಗಿ ನೋಡಿನೇ ಕೊಟ್ಟಿರ್ತಾರೆ, ಅದರಲ್ಲಿ ಏನು ತೊಂದರೆ ಇರಲ್ಲ. ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಹಾಗೆ JDS ಏನು ಮೈತ್ರಿ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇದು ನಿಜಕ್ಕೂ ಕರ್ನಾಟಕದಲ್ಲಿ ವರ್ಕೌಟ್ ಆಗುತ್ತಾ? ಹೆಚ್ಚು ಸ್ಥಾನ ಗಳಿಸೋದಕ್ಕೆ ಅವರಿಗೆ ಸಹಾಯ ಆಗುತ್ತಾ? ಖಂಡಿತ ವರ್ಕೌಟ್ ಆಗಲ್ಲ ಮೇಡಮ್. ಯಾಕಂದರೆ ನಾವು ನೋಡಿದ್ದೀವಿ, JDS ಫಸ್ಟು BJPನ ಆಪೋಸಿಟ್ ಮಾಡಿದ್ದು ಪಕ್ಷನೇ. ಬಟ್ ಇವಾಗ ನೋಡಿದ್ರೆ ಅವ್ರ ಜೊತೆಗೆ ಹೋಗಿ ಸೇರ್ಕೊಂಡಿದ್ದಾರೆ. ಅವರ ಸಿದ್ಧಾಂತ ಬೇರೆ, ಇವ್ರ ಸಿದ್ಧಾಂತ ಬೇರೆ. ಸಿದ್ಧಾಂತನೇ ಅಡವಿಟ್ಟು ಹೋಗಿ ಅವ್ರ ಹತ್ರ ಸೇರ್ಕೊಂಡಿದ್ದಾರೆ. ತುಂಬ ಅದು ತಪ್ಪು. ಸಪ್ರೇಟಾಗಿ ನಿಂತಿದ್ರೆ ಒಂದು ವೇಳೆ ಜನತಾದಳಕ್ಕೆ ಬೆಂಬಲ ಸಿಕ್ಕಿರ್ಬೋದು. ಓಕೆ, ಅಂದರೆ ಈಗಿನ ರಾಜಕಾರಣಿಗಳಲ್ಲಿ ಸಿದ್ಧಾಂತ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸಿದ್ಧಾಂತ ಇದ್ದಿದ್ರೆ ಏನಕ್ಕೆ ಹೋಗಿ ಈ ಥರ ಇವರ ಒಂದು ಸಿದ್ಧಾಂತ ಬೇರೆ, BJP ಅವರ ಸಿದ್ಧಾಂತನೇ ಬೇರೆ. ದಳ ಅದನ್ನು ಅಡವಿಟ್ಟು ಅವ್ರ ಹತ್ರ ಹೋಗಿರೋ ಕಾರಣ ಏನಿದೆ? ಇನ್ನೊಂದು ಪಕ್ಷಾಂತರ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ, ಅಧಿಕಾರ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಮತದಾರರಾಗಿ ಪಕ್ಷಾಂತರದ ಬಗ್ಗೆ ಏನು ಹೇಳ್ತೀರಾ ಸರ್? ಪಕ್ಷಾಂತರ ಬಗ್ಗೆ ಅವರವರ ಇವಾಗ ಒಂದು ಕ್ಷೇತ್ರ ಅಂದರೆ ಅವರು ಆ ಮತದಾರರಿಗೆ ಅವರು ಶಾಸಕರು ಮಾಡಿರ್ತಾರೆ. ಬಟ್ ಪಕ್ಷದಿಂದ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ಪಕ್ಷಕ್ಕೆ ಅವರು ಪ್ರತ್ಯೇಕವಾಗಿ ನಿಲ್ತಾರೆ. ಅದು ಮತದಾರರ ಮೇಲೆ ಬಿಟ್ಟಿದ್ದು. ಅವರು ಮತ ಹಾಕಿದ್ರೆ ಅವ್ರು ಗೆಲ್ಬೋದು ಅಷ್ಟೇ, ಏನು ತೊಂದರೆ ಇಲ್ಲ. ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಆಡಳಿತ ವೈಖರಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ, ಹೇಗೆ? ತುಂಬ ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ. 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಜನರಿಗೆಲ್ಲ ತಲುಪ್ತಾ ಇದೆಯಾ? ತಲುಪ್ತಾ ಇದೆ. ಸಹಾಯ ಆಗುತ್ತಾ ಗ್ಯಾರಂಟಿಗಳಿಂದ? ಖಂಡಿತ ಸಹಾಯ ಆಗುತ್ತೆ. ಬಿಜೆಪಿ ಅವ್ರು ಹೇಳ್ತಾರೆ ಜನರಿಗೆ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿಗಳಾಗ್ತಾರೆ ಅಂತ. ನಿಜ ಸೋಮಾರಿ ಆಗ್ತಿದಾರಾ, ಹೇಗೆ ಸರ್? ಇಲ್ಲ ಮೇಡಮ್, ಅದೇನು ಫ್ರೀಯಾಗಿ ಕೊಟ್ಟಂದ್ರೆ ಯಾರು ಸೋಮಾರಿ ಆಗ್ತಾರೆ?
ಇವಾಗ ಸೆಂಟ್ರಲಿಂದ ಫ್ರೀಯಾಗಿ ಬರುತ್ತೆ, ನಾವೇನು ಸೋಮೇರಿಗಳು ಆಗ್ಬಿಟ್ಟಿದ್ದೀರಾ? ಅದೆಲ್ಲ ಇಲ್ಲ, ಸುಮ್ಮನೆ ಅದು ಪಕ್ಷದ ಮೇಲೆ ಇನ್ನೊಬ್ಬರು ಎತ್ತಾಕೋದಷ್ಟೇ, ಅದೆಲ್ಲ ಏನಿಲ್ಲ. ಏನು ಜನಗಳು ಏನು ಮೂರ್ಖರಲ್ಲ ಅಲ್ಲ. ಓಕೆ, ರಾಜ್ಯದಲ್ಲಿ ಈಗ 28 ಲೋಕಸಭಾ ಕ್ಷೇತ್ರ ಇದೆ. ಯಾವ್ಯಾವ ಪಕ್ಷ ಎಷ್ಟೆಷ್ಟು ವಿನ್ ಆಗ್ಬೋದು? ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು? ಬಿಜೆಪಿ ಮತ್ತು JDS ಮೈತ್ರಿಗೆ ಎಷ್ಟು ಬರ್ಬೋದು ಸರ್? ಮೆಜಾರಿಟಿಯಲ್ಲಿ ಕಾಂಗ್ರೆಸ್ ಬರುತ್ತೆ ಮೇಡಮ್, ಅಷ್ಟೇ. ಎಷ್ಟು ಬರ್ಬೋದು ಅಂದಾಜು ಸರ್? ಇವಾಗ 28 ಎಷ್ಟು 28 ಇದೆ ಒಟ್ಟು ಟೋಟಲ್. ಖಂಡಿತ ಒಂದು 20 ಬಂದೇ ಬರುತ್ತೆ. ಓಕೆ, ಬಟ್ 2019ರಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಒಂದೇ ಸೀಟ್ ಆಗಿತ್ತು, ಬೆಂಗಳೂರು ಗ್ರಾಮಾಂತರ. ನಿಜವಾಗ್ಲೂ 20 ಬರುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಅನಿಸುತ್ತೆ, ಮತದಾರ ಮನಸ್ಸು ಚೇಂಜ್ ಆಗಿದೆ. ಓಕೆ, ಯಾಕೆ ಸರ್ ಕರ್ನಾಟಕದ ಜನರು ಮತದಾರರು ಕಾಂಗ್ರೆಸ್ ಫೇವರ್ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಮೇಡಮ್, ನೀವೇ ನೋಡಿದಿರಲ್ಲ, ಮತ್ತೆ ನಮ್ಮ ರಾಜ್ಯದಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೆಜಾರಿಟಿಯಲ್ಲಿ ತಾನೆ ಗೆದ್ದಿದ್ದು. ಈಗ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಗ್ಯಾರಂಟಿಗಳಿಂದಾಗಿ ಅಂತ. ಅದೇನೇ ಇರಲಿ, ಬಟ್ ಗ್ಯಾರಂಟಿ ಅನುಷ್ಠಾನ ಕೂಡ ಆಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಾರ ಜನರು? ಯೋಚನೆ ಮಾಡಿ ಮೇಡಮ್, ಇವಾಗ ಫ್ರೀ ಕೊಡ್ತೀನಿ ಅಂದಿದೆ, ಜನಗಳೆಲ್ಲ ಓಟ್ ಹಾಕೋದಕ್ಕೆ ಎಲ್ಲರೂ ಮೂರ್ಖರಲ್ಲ ತಾನೆ. ಓಕೆ, ಇವಾಗ ಮೂರ್ಖರಲ್ಲ ತಾನೆ ನಾವಲ್ಲ. ನಾವು ಫ್ರೀ ಮಾತ್ರ ಅಲ್ಲ ಮೇಡಮ್. ಇವಾಗ BJP ಸರ್ಕಾರ ಇದ್ದಾಗ ಯೋಚನೆ ಮಾಡಿ ನೋಡಿ, ಎಷ್ಟು ಗಲಾಟೆಗಳು ನಡೀತು, ಹಿಂದೂ ಮುಸಲ್ಮಾನ್ ಕ್ರೈಸ್ತ ಅಂದ್ಬಿಟ್ಟು ಎಲ್ಲರ ಮೇಲೆ ಒಂದು ದಬ್ಬಾಳಿಕೆ, ಒಂದು ಗಲಾಟೆ. ಈ ಗಲಾಟೆಗೆ ಬೇಸತ್ತೇ ನಾವು ಓಟ್ ಹಾಕಿದ್ದು, ಸುಮ್ಮನೆ ಅಲ್ಲ. ಯಾಕಂದರೆ ನಾನು BJPಗೆ ಓಟ್ ಹಾಕ್ದವನೇ, ಪ್ರಧಾನಿ ಆಗಬೇಕು ಅಂತ ಮೋದಿಗೆ ಓಟ್ ಹಾಕ್ದವನೇ. ಬಟ್ ನನಗೆ ಬೇಜಾರಾಯಿತು. ಮೋದಿ ಒಳ್ಳೆಯವರೇ, ಇಲ್ಲ ಅಂತ ಹೇಳ್ತಾ ಇಲ್ಲ. ಅವ್ರ ಜೊತೆಗಿರೋರು, ಅವ್ರ ಪಕ್ಷದಲ್ಲಿ ಇರೋರು ಅಂತ ಜನ ಇರೋ, ನಾವೇನು ಮಾಡೋಕ್ಕಾಗುತ್ತೆ? ಹಾಗಾದ್ರೆ ಕಾಂಗ್ರೆಸ್ ಅಲೆ ಇದೆ, ಯಾಕಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಲೆ ಇತ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ಗೆ 1 ಸೀಟ್ ಬಂದಿತ್ತು, ಹಾಗಾಗಿ ಖಂಡಿತ ಈ ಸರಿ ಬರುತ್ತೆ ಅಂತ ನಂಬಿಕೆ ಇದೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಜಗದೀಶ್ ಅಂತೇಳಿ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ, ಸೊ ಎಲ್ಲ ಕಡೆ ಪೈಪೋಟಿ ಇದೆ. ಇಲ್ಲಿ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಇದ್ದಾರೆ, ಹಾಗೆ ಬಿಜೆಪಿಯಿಂದ PC ಮೋಹನ್ ಇದ್ದಾರೆ. ಯಾರು ಗೆಲ್ಲಬಹುದು ಅನ್ಸುತ್ತೆ ಸರ್? ರಾಷ್ಟ್ರ ಮಟ್ಟದಲ್ಲಿ ಯೋಚನೆ ಮಾಡಿದಾಗ ಮೋದಿಗೆ ಸಪೋರ್ಟ್ ಮಾಡೋದು ನಮ್ಮ ಉದ್ದೇಶ ಒಂದು. ಹೌದಾ? ಈಗ ಮೋದಿ ಬೇಕಂತ ತುಂಬ ನಾವು ಯೋಚನೆ ಮಾಡೋದು ಮೋದಿ ಬೇಕಂತಾನೆ, ಆಯಿತಾ? ಮತ್ತು ರಾಷ್ಟ್ರ ಮಟ್ಟ ಮತ್ತು ಈ ದೇಶ ಇಂಪ್ರೂವ್ ಆಗ್ತಿರೋದು ಅವರಿಂದನೇ. ಓಕೆ, PC ಮೋಹನ್ ಅವರೇ ಹಾಗಾದ್ರೆ ಮತ್ತೊಮ್ಮೆ ಗೆಲ್ತಾರೆ ಅಂತ ಹೇಳ್ತಿದ್ದೀರಾ? 100ಕ್ಕೆ 100 ಅವರೇ ಗೆಲ್ತಾರೆ. ಓಕೆ, ಸ್ಟೇಟಲ್ಲಿ ಈಗ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಮೇಡಮ್, ಈ ಆಡಳಿತ ಅಂಥದ್ದೇನು ಸರಿ ಇಲ್ಲ. ಯಾಕಂದರೆ ಈಗ ಸ್ವಲ್ಪ ಜನಕ್ಕೆ ಏನು ಮಾಡಿದೆ, ಹೆಣ್ಮಕ್ಳಿಗೆ 2,000 ಅಂತ ಕೊಟ್ಟಿದ್ದಾರೆ. ಅದೇನು ಅಂಥದ್ದೇನು ಗೊತ್ತಾಗಲಿಲ್ಲ, ಅದನ್ನು ಏನು ಅಂದ್ಬಿಟ್ಟು ಗೊತ್ತಾಗಲಿಲ್ಲ. ಬಟ್ 2,000 ಸ್ವಲ್ಪ ಜನ ಸಿಕ್ಕಿದೆ, ಎಲ್ರಿಗೂ ಸಿಗಲಿಲ್ಲ. ಅದು ಎಲ್ರಿಗೂ ಸಿಗಲಿಲ್ಲ, ಸ್ವಲ್ಪ ಮಾತ್ರ ಸಿಕ್ಕಿದೆ. ಓಕೆ, ಇಲ್ಲಿನ MLA ಕಾಂಗ್ರೆಸ್ನವರು ಹ್ಯಾರಿಸ್ ಅವರು, NA ಹ್ಯಾರಿಸ್ ಕೆಲಸಗಳನ್ನ ಮಾಡಿದಾರಾ ಹೇಗೆ? ಅಲ್ಲ, ಮಾಡಿದ್ದಾರೆ ಅವರು. ಸುಳ್ಳು ಹೇಳ್ಬೋದು, ಪಕ್ಷ ಬೇರೆ ಮನುಷ್ಯ ಬೇರೆ ಓಕೆ, ಅಲ್ವರ? ಪಕ್ಷ ತಪ್ಪ ನೋಡಿದ ಯೋಚನೆ ಮಾಡಿದಾಗ, ನಾವು ರಾಷ್ಟ್ರ ಮಟ್ಟದಲ್ಲಿ ನೋಡಿದಾಗ ಮೋದಿ ಸರ್ಕಾರ ಬೇಕು. ಅಂದ್ರೆ ಸೆಂಟ್ರಲ್ ಅಂತ ಅಂದ್ರೆ ಮೋದಿ BJP ಸರ್ಕಾರ ಬೇಕು, ಸ್ಟೇಟ್ ಅಂತ ಬಂದ್ರೆ ಯಾರು ಕೆಲಸ ಮಾಡ್ತಾರೋ ಅವರು ಶಾಸಕರಾಗಿರ್ಬೇಕು ಅಂತ ಅವ್ನು ಓಟ್ ಹಾಕಂಥದ್ದು ನಮ್ಮ ಧರ್ಮ. ಅದು ಓಕೆ, ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ BJP ಹಾಗೆ JDS, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಮೇಡಮ್, JDS ಅವರು ಅವ್ರಿಗೆ ಯಾವುದೇ ರೀತಿ ಸೀಟ್ ಸಿಗೋದಿಲ್ಲ ಅಂತ ಗೊತ್ತಾದ ಮೇಲೆ ಅವರು ಮೈತ್ರಿ ಮಾಡ್ಕೊಂಡಿರೋದು. ಸುಮ್ಮನೆ ಮೈತ್ರಿ ಮಾಡ್ಕೊಂಡಿಲ್ಲ. ಅವ್ರಿಗೆ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿನೇ ಅವ್ರು ತೊಗೊಂಡಿರೋದು. ಈಗ ಇಲ್ಲ, ಅಟ್ಲೀಸ್ಟ್ ಒಂದು 2-3 ಸೀಟ್ ಅದು ಬರ್ತಾರೆ ಅಂತ ಮೈತ್ರಿ ಮಾಡ್ಕೊಂಡಿದ್ದಾರೆ, ಅಷ್ಟೇ ಹೊರತು ಇದು ಮಾಡ್ತಾರಲ್ಲ. ಯಾರ್ಯಾರು ಎಷ್ಟೆಷ್ಟು ವಿನ್ ಆಗ್ಬೋದು, ಯಾರಿಗೆ ಎಷ್ಟೆಷ್ಟು ಸೀಟ್ ಬರ್ಬೋದು? BJP 24ರಿಂದ 25 ಖಂಡಿತ ಬರುತ್ತೆ ಅಂತ. ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು ಸರ್? 3-4 ಬರ್ಬೋದು ಅಂತ. JDSಗೆ? JDS ಅದು ಮಿಂಗಲ್ ಆಗಿದೆಲ್ಲ, ಈಗ ಅದು ಸೇರಿಸೇ ಬರುತ್ತೆ. 23-24 ಬರುತ್ತೆ, ಖಂಡಿತ ಬರುತ್ತೆ. ಓಕೆ, ಈಗ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಒಳ್ಳೆ ವ್ಯಕ್ತಿ, ಅಂಥ ವ್ಯಕ್ತಿ ಸಿಗೋದು ಅಪರೂಪ. ಆ ವ್ಯಕ್ತಿನ ಇರೋವರೆಗೂ ದೇಶ ಚೆನ್ನಾಗಿರುತ್ತೆ ಅಂತ ನಂಬಿಕೆ ನಮಗೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ರಾಹುಲ್ ಗಾಂಧಿ ಅವರು ಹೇಳೋಕ್ಕಾಗಲ್ಲ, ಅವ್ರು ಕಾಂಗ್ರೆಸ್ ಸರ್ಕಾರದ ಅವ್ರ ಪಕ್ಷ ಇದೆಯಲ್ಲ, ಅವ್ರಿಗೂ ಒಳ್ಳೆಯವರು ಅವರು. ಬಟ್ ನಮ್ಮ ಲೆಕ್ಕಾಚಾರ ಬಂದರೆ ಅವ್ರಿಗೆ ಸ್ವಲ್ಪ ಕಮ್ಮಿ, ರಾಜಕೀಯದಲ್ಲಿ ಅವ್ರು ಸ್ವಲ್ಪ ಬುದ್ಧಿ ಕಮ್ಮಿ ಅಂತ ಅನ್ಸುತ್ತೆ ಅಷ್ಟೇ. ಮೇಡಮ್, ತಮ್ಮ ಹೆಸರು? ಪದ್ಮಿನಿ ಅಂತ. ನೆಕ್ಸ್ಟ್ ಯಾರು, ಯಾವ ಪಕ್ಷದವರು ಸಂಸದರಾಗಬೇಕು ಮೇಡಮ್? BJPನೇ. ಯಾಕೆ BJP ಅವರಾಗಬೇಕು? ಮೋದಿ ಅವ್ರು ಬಂದಿದ್ದಕ್ಕೆ ನಮ್ಮ ಇದು ಚೆನ್ನಾಗಿ ಇಂಪ್ರೂವ್ ಆಗಿದೆ ಇಂಡಿಯಾ. ಇದೇ ಕಾಂಗ್ರೆಸ್ ಇದ್ದರೆ ನಾವು ಇನ್ನೂ ಸ್ವಲ್ಪ ಕಷ್ಟಪಡ್ತಾ ಇದ್ವಿ ಅನ್ಸುತ್ತೆ. ಓಕೆ, ಈಗ BJPಯಿಂದ PC ಮೋಹನ್ ಅವರು ಇದ್ದಾರೆ, ಸೊ ಅವರೇ ವಿನ್ ಆಗಬೇಕಾ ಹೇಗೆ? ಅವರೇ ವಿನ್ ಆಗಬೇಕು. ಸತತವಾಗಿ ಅವರೇ ಗೆಲ್ತಿರೋದ್ರಿಂದ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಹೆಂಗೆ? ಆಗಿದೆ ಮ್ಯಾಮ್, ಅಭಿವೃದ್ಧಿ ಆಗಿದೆ. ಜೊತೆಗೆ ಶಾಸಕರು ಕಾಂಗ್ರೆಸ್ನವರು ಇರೋದು, NA ಹ್ಯಾರಿಸ್ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಕಾಂಗ್ರೆಸ್ ಗೌರ್ಮೆಂಟ್ನ ಆಡಳಿತ ವೈಖರಿ ಹೇಗಿದೆ? 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ತಮಗೆ ಯಾವುದಾದ್ರೂ ಸಿಗ್ತಾ ಇದೆಯಾ ಹೇಗೆ? ಸಿಕ್ಕಿದೆ ಮ್ಯಾಮ್. 2,000 ರೂಪಾಯಿ ಸಿಕ್ಕಿದೆ. ಅದು 500 ಕೊಡ್ತಾ ಇದ್ರಲ್ಲ ರೇಷನ್ಗೆ, ಅದು ಸಿಕ್ಕಿದೆ. ಇದ್ರೇನೋ ಅದು ಕೊಡೋಕ್ಕಿಂತ ಬೇರೆ ಏನಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆ, ಏನು ಕೊಡ್ಬೋದು ಮೇಡಮ್? ಬೇರೆ ಶಿಕ್ಷಣ ಕೊಡಬೇಕು. ಓಕೆ, ಎಜುಕೇಷನ್ ಫ್ರೀ ಆದರೆ ಬೆಸ್ಟ್ ಅಂತಾನ? ಎಜುಕೇಷನು, ಆಮೇಲೆ ವೈದ್ಯಕೀಯ ಹೆಲ್ತ್. ಓಕೆ, ಹೆಲ್ತ್ ಫ್ರೀ ಆದರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ನಮ್ಗೆ ತುಂಬ ಇಷ್ಟ. ತಿರ್ಗಾ ಅವರೇ ಬರಬೇಕು ಅಂತ ನಾವು ತಿರ್ಗಾ BJPಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು 50-50, ಅಷ್ಟೊಂದು ತಿಳುವಳಿಕೆ ಇಲ್ಲ ಅಂದ್ಕೊಂಡಿದ್ದೀನಿ.
ಅಷ್ಟೊಂದು ಇದಿಲ್ಲ ಅಂದ್ಕೊಂಡಿದ್ದೀವಿ. ಇನ್ನೂ ಇದಾಗಬೇಕು. 28 ಲೋಕಸಭಾ ಕ್ಷೇತ್ರ ಇದೆ ರಾಜ್ಯದಲ್ಲಿ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು? BJPನೇ ಆಲ್ಮೋಸ್ಟ್ ಬರ್ಬೋದು ಅನಿಸುತ್ತೆ. ಮೆಜಾರಿಟಿ BJPಗೆ ಬರುತ್ತೆ ಅಂತ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸರ್ ತಮ್ಮ ಹೆಸರು? ಸುನೀಲ್ ಕುಮಾರ್ ಅಂತ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಸೆಂಟ್ರಲಿಂದ ಆಲ್ರೆಡಿ ಟಿಕೆಟ್ ಅನೌನ್ಸ್ ಆಗಿದೆ. ಕಾಂಗ್ರೆಸ್ನ ಮನ್ಸೂರ್ ಅಲಿ ಖಾನ್, BJPಯ PC ಮೋಹನ್ ಯಾರಾಗ್ತಾರೆ ಸಂಸದರು? ಮನ್ಸೂರ್ ಅಲಿ ಖಾನ್. ಯಾಕೆ ಸರ್ ಮನ್ಸೂರ್ ಅಲಿ ಖಾನ್ ಆಗ್ತಾರೆ ಅನ್ಸುತ್ತೆ? ಮೋಹನ್ ಅವರು 10 ವರ್ಷ ಮಾಡಿದ್ರು, ಒಂದು ಕೆಲಸನೂ ಮಾಡಿಲ್ಲ ಇಲ್ಲಿ. ಅವ್ರು ಯಾರು ಅಂತ ಮಕ್ಕನೇ ಗೊತ್ತಿಲ್ಲ. ಈಗ ಯಾರಾದರೂ ಅಳಬರ್ನು ಕೇಳಿ ಅವ್ರಿಗೂ ಗೊತ್ತಿಲ್ಲ. ಬಟ್ ಇದು BJP ಪ್ರಾಬಲ್ಯ ಇರುವಂತಹ ಕ್ಷೇತ್ರ, ಯಾಕಂದ್ರೆ ಸತತವಾಗಿ PC ಮೋಹನ್ ಅವ್ರು ಗೆದ್ದಿರೋದ್ರಿಂದ. ಓಕೆ, ಈ ಬಾರಿ ಬದಲಾಗಿದೆಯಾ? ಅವ್ರು ಕೆಲಸ ಮಾಡಿದರೆ ಇರೋದು, ಈಗ ಕೆಲಸ ಏನು ಮಾಡಿಲ್ಲ. ಈಗ ನಮ್ಮ MLA ಹರೀಶ್ ಅವರು ಮಾಡವ್ರೆ, ಮತ್ತು ಈ ನಲ್ಪಾಡನ್ನು ಅವ್ರ ಮಕ್ಕಳು, ನಮ್ಮ ಕಾರ್ಪೊರೇಟರು ಶಿವಕುಮಾರ್ ಅಂತ, ಅವ್ರು ತುಂಬ ಕೆಲಸಗಳು ನೀರಿಂಗ್ದು. ನೀವು ಸುಮಾರು ಇಲ್ಲಿ ಎಲ್ಲರನ್ನೂ ಕೇಳಿ ಅದೇ ಆಗೋದು. BJP ಅಂತೂ ಇಲ್ಲಿ ಬರಲ್ಲ ಮೇಡಮ್. ಓಕೆ, ಹಾಗಾದ್ರೆ ಕಾಂಗ್ರೆಸ್ನವರೇ ಈ ಬಾರಿ MP ಆಗ್ತಾರಾ? ಪಕ್ಕಾ ಮೇಡಮ್. ಸರ್, ಬಟ್ ಇನ್ನೊಂದು ಕಡೆ BJP ಹಾಗೆ ಏನು JDS ಮೈತ್ರಿ ಮಾಡ್ಕೊಂಡಿದೆ, ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗಲ್ವಾ? ಇಲ್ಲಿ ಏನು ಅಂತ ಇದಿಲ್ಲ ಮೇಡಮ್, ಇಲ್ಲಿ ಪಕ್ಕ ಕಾಂಗ್ರೆಸ್ಸೇ ಬರೋದು. ಓಕೆ, ಇಲ್ಲಿಂದ ಕೆಲಸಗಳು ಹಂಗೆ ನಡೆದಿದೆ, ನೀವೇ ನೋಡ್ಬೋದು ಬೇಕಾದರೆ ಸುತ್ತಮುತ್ತ ಎಲ್ಲ ಹೋಗಿ. ನೀರು ಹೆಂಗೆ ಬರುತ್ತೆ, ಸ್ಯಾನಿಟ್ರಿ ಹೆಂಗಿದೆ. MLA ಕೆಲಸ ಮಾಡಿದ್ದಾರೆ NA ಹ್ಯಾರಿಸ್ ಅವರು. ಭಾಗ ಅವರು ಇಂದ ಅವ್ರ ಮಕ್ಕನೂ ಕೂಡ ಎಲ್ಲ MP. ಓಕೆ, ಈಗ ಸ್ಟೇಟಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿದೆ, ಹೇಗೆ ಆಡಳಿತ ನಡೆಸ್ತಾ ಇದೆ? ಈಗ ಅವ್ರು ಬಂದು ಈ ಫ್ರೀಗೆಲ್ಲ ಕೊಟ್ಟವ್ರೆ, ಎಷ್ಟೋ ಜನಕ್ಕೆ ಅದನ್ನು ಆ ಥರ ವಯಸ್ಸಾದವ್ರಿಗೆ 2,000 ಕೊಡ್ತಾವ್ರೆ, ಎಷ್ಟೋ ಇದಾಗಿದೆ. ಆ ಥರ ಇದು ಎಲ್ಲಿ ಕೊಟ್ಟವ್ರೆ? ಮೋದಿ ಆವಾಗಿಂದ ಹೇಳ್ತಾನೆ ಅವರೇ ಕೊಡ್ತೀನಿ ಅಂತ, 15 ಲಕ್ಷ ಹಾಕ್ತೀನಿ ಅದಾಗ್ತೀನಿ ಅಂತ, ಕೊಟ್ಟಿಲ್ಲ. ಹಂಗೆ ಆಗ್ತಾಯಿದೆ. ಇವಾಗ ಮಹಿಳೆಯರಿಗೆ ಬಸ್ ಫ್ರೀ. ಇಲ್ಲಿಂದ ನಾವು ಮಹಿಳೆಯರು ಬಂದು ಮೆಜೆಸ್ಟಿಕ್ ಹೋಗಬೇಕು ಬಸ್ಸಿಗೆ, ಮುಂಚೆ ಹೋಗ್ತಾ ಇರಲಿಲ್ಲ ಅವರು ಕೆಲಸಕ್ಕೆ, ಇಲ್ಲೇ ಇದ್ದರೆ ಸಾಕು ಅನ್ನೋರು. ಇವಾಗ ಮೆಜೆಸ್ಟಿಕ್ ಅಲ್ಲ, ಯಲಹಂಕ ಆಗಬೇಕಾದ್ರೂ ಹೋಗ್ತಾರೆ ಕೆಲಸಕ್ಕೆ. BJP ಅವ್ರು ಹೇಳ್ತಾರೆ ಜನರಿಗೆ ಎಲ್ಲವನ್ನ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿಗಳಾಗ್ಬಿಡ್ತಾರೆ ಅಂತ, ಹೌದಾ? ಎಲ್ಲಿ ಸೋಮಾರಿ ಇದ್ದಾರೆ ಹೇಳಿ ಮೇಡಮ್, ನೀವೇ ತೋರಿಸಿ ಎಲ್ಲಿ ಸೋಮಾರಿ ಇರ್ತಾರೆ. ಅವ್ರಿಗಿನ್ನ ಶಕ್ತಿ ಬರುತ್ತೆ ಓಡಾಡೋದಕ್ಕೆ, ಅದಕ್ಕೆಲ್ಲ ಅವ್ರಿಗಿನ್ನ ಹೋಗಿ ಕೆಲಸ ಮಾಡೋಕ್ಕೆ ಇದೇ ಆಗುತ್ತೆ. ಸೋಮಾರಿ ಅಂತ ಯಾರೂ ಆಗಲ್ಲ ಮೇಡಮ್. ಓಕೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅವರು ಮುಂಚೆ ಹಂಗಿತ್ತು ಮೇಡಮ್, ಇವಾಗಿಲ್ಲ ಮೇಡಮ್. ಅವ್ರದ್ದು ಗ್ಯಾಸ್ ರೇಟ್ ಜಾಸ್ತಿ ಮಾಡವ್ರೆ, 1,000 ರೂಪಾಯಿ ಗ್ಯಾಸ್ ಲೀಟ್ರು, 200 ರೂಪಾಯಿ ಪೆಟ್ರೋಲ್ ಲೀಟ್ರ್ ಮಾಡ್ತಾವ್ರೆ. ಇನ್ನು ಮುಂದೆ ಬಂದರೆ 800 ರೂಪಾಯಿ ಪೆಟ್ರೋಲ್ ರೇಟ್ ಗ್ಯಾರಂಟಿ. ಓಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ನಮಗೆ. ನಾವು ಲೋಕಲ್ ಇದರಲ್ಲಿ ಇರೋದ್ರಿಂದ ನಮ್ಮ ಇದರಲ್ಲಿ ಎಲ್ಲರಿಗೂ ಅಷ್ಟು ಇದಿದೆ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಲ್ಲ, ಕಟ್ ಮಾಡಿ ತಗೊಳ್ಳೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.